ಫ್ರೆಂಡ್ಸ್, ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏನಂತಾರೆ, ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ನೋಡಿ, ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ಒಂದು 3 ಕ್ಯಾರೆಟ್ ಇತ್ತು. ಅಂದರೆ ವೇಸ್ಟ್ ಏನು ಮಾಡೋದು, ಏನಾರು ಒಂದು ಮಾಡೋಣ ಅಂದ್ಕೊಂಡು, ಅಥವಾ ಕ್ಯಾರೆಟ್ ಸ್ವೀಟ್ ಅಂತ ಅಂದ್ಕೊತಿರೋ ಅಥವಾ ಹಲ್ವಾ ಅಂತ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಕ್ಯಾರೆಟ್ ಇತ್ತಲ್ವ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಹಾಳಾಗೋ ಬದಲು ಈ ಥರ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಮಾಡಬೇಕು, ಎಲ್ಲರೂ ಏಲಕ್ಕಿ ಹಾಕ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟು. ಏಲಕ್ಕಿ ಸಿಪ್ಪೆ ಇರುತ್ತಲ್ವ, ಅದು ವೇಸ್ಟ್ ಆಗಲ್ವ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದರಲ್ಲೂ ಆ ಸತ್ವ ಇರುತ್ತಲ್ವ ಏಲಕ್ಕಿದು, ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ಹಂಗೆ ಅಂದರೆ ಇದ್ರದ್ದು ಆ ಕ್ಯಾರೆಟದು ಗಮ್ ಅಂತ ಬರಬೇಕು. ಅದಕ್ಕೆ ಆ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಆದಮೇಲೆ ನಿಮಗೆ ಬೆಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಅಥವಾ ಸಕ್ಕರೆ ಹಾಕ್ಕೊಳ್ಳಿ. ನಾನು 2 ಮಿಕ್ಸ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಬರಲಿ ಅಂತ. ನೋಡಿ, ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಬೆಲ್ಲ 2 ಮಿಕ್ಸ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬೆಲ್ಲ ಅಷ್ಟೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸುಮ್ಮನೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರ್ದೆ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಈ ಖಾಲಿ ಕುತ್ಕೊಂಡು ಟೈಮ್ ಪಾಸ್ ಆಗುತ್ತಲ್ಲ, ಸೊ ಅಟ್ಲೀಸ್ಟ್ ಇದನ್ನಾರ ಮಾಡೋಣ ಅಂತ. ಕ್ಯಾರೆಟ್ ಸ್ವೀಟ್ ರೆಡಿ ಆಗ್ತಾ ಇದೆ. ನಮ್ಮದು ಕ್ಯಾರೆಟ್ ಸ್ವೀಟ್ ರೆಡಿ ಆಗಿದೆ. ನೋಡಿ, ಇದರಲ್ಲಿ ಏಲಕ್ಕಿದೆಲ್ಲ ಅದರಲ್ಲಿ ಎಷ್ಟು ಸಿಪ್ಪೆ ಇದೆ ಅದರಲ್ಲೇ ಇರುತ್ತಲ್ವ, ಸೊ ಹೆಂಗೆ ಬಿಟ್ಕೊಂಡೈತೆ ನೋಡಿ, ಚೆನ್ನಾಗಿದೆಯಾ? ನೀವು ಒಂದ್ಸರಿ ಮಾಡಿ ನೋಡಿ. ನಮ್ಮದಕ್ಕೆ ಕ್ಯಾರೆಟ್ ಸ್ವೀಟ್ ರೆಡಿ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನೀವು ಮಾಡ್ಕೊಂಡು ನೋಡಿ. ಓಕೆ.